ನಮಸ್ಕಾರ ರೀ, ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಶಿರಾ ಅಂದರೆ ಕೇಸರಿ ಭಾತನ್ನು ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ತುಂಬ ರುಚಿಯಾಗಿರ್ತೈತೆ ರೀ. ಹಾಗೆ ಸ್ವೀಟ್ ಅಂತ ಏನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಈ ಥರ ಶಿರಾ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮೊದಲಿಗೆ ನಾನಿಲ್ಲಿ ಪ್ಯಾನ್ ಕಾಯಕ್ಕೆ ಇಟ್ಕೊಂಡೀನಿ ರೀ. ಪ್ಯಾನ್ ಕಾದ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರಿ. ತುಪ್ಪ ಕಾದ ನಂತರ ಅದಕ್ಕೆ ನಾನಿಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ನಾನು 2 ಲೋಟದಷ್ಟು ರವಾನ ತೊಗೊಂಡೇನಿ ರೀ. ಕೇಸರಿ ರವೆ ತೊಗೊಂಡೇನು, ನೀವು ಬೇಕಿದ್ರೆ ಸಣ್ಣ ರವಾನು ತೊಗೋಬಹುದು. ಒಂದು ಸಾರಿ ಕೇಸರಿ ರವೆಯಿಂದ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬರ್ತೈತಿ, ಎಷ್ಟು ಟೇಸ್ಟ್ ಅನ್ನಿಸ್ತೈತಿ ಅಂಥೇಳಿ. ಸೇಮ್ ಮದುವೆ ಮನೆಯಲ್ಲಿ ಹಾಗೆ ಹೋಟೆಲ್ನಲ್ಲಿ ಮಾಡಿ ಕೊಡ್ತಾರಲ್ರಿ, ಅದೇ ಥರನಾಗಿ ಆಗತ್ತೆ ರೀ. ಒಂದು ಸಾರಿ ಹಿಂಗೂ ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಳತ್ತೀನಿ ರೀ. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೇವಲ್ರಿ ಕೇಸರಿ ಭಾತ್ ಅಂದರೆ ಶಿರಾ ಅಷ್ಟು ರುಚಿಯಾಗಿ ಬರ್ತೈತಿ. ಇಲ್ಲಾಂದ್ರೆ ಮುದ್ದೆ ಹಂಗೆ ಆಗಿಬಿಡ್ತೈತಿ ರೀ. ಚೆನ್ನಾಗಿ ಗರಿಯಾಗಿ ಹುರ್ಕೋಬೇಕ್ರಿ. ಇಲ್ಲಿ ನಾನು 1 ಲೋಟ ರವೆಗೆ 2.5 ಲೋಟದಷ್ಟು ನೀರನ್ನು ತೊಗೋತೀನಿ ರೀ. ನೀರನ್ನು ತೊಗೊಂಡು ಅದನ್ನು ನೀರು ಪೂರ್ತಿಯಾಗಿ ಕಾಯ್ಬೇಕ್ರಿ. ಅದಕ್ಕೆ ನಾನಿಲ್ಲಿ 2 ಲೋಟದಷ್ಟು ಸಕ್ಕರೆನ ಹಾಕ್ಕೋತೀನಿ ರೀ. ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಮೇಲೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಸಹಿತ ಹಾಕ್ಕೋಬೋದು. ನಿಮಗೆ ಸ್ವೀಟ್ ನೋಡ್ಕೊಂಡು ಹಾಕ್ಕೊಡ್ರಿ. ಇಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಕರಗಿ ಅದು ಕಲರ್ ಚೇಂಜ್ ಆಗಬೇಕ್ರಿ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಅವು ನೀರು ಪೂರ್ತಿಯಾಗಿ ಕಲರ್ ಚೇಂಜ್ ಆದಮೇಲೆ ನಾನೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೋತೀನಿ ರೀ. ಇಲ್ಲಿ ನಾನು ನೀರು ಕುದಿಯೋಕೆ ಸ್ಟಾರ್ಟ್ ಆಯ್ತು ರೀ. ಅದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಪ್ಷನಲ್ಲು ಬೇಕಿದ್ದರೆ ನೀವು ಕೇಸರಿ ದಳನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೇಸರಿ ಕಲರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಡ್ರಿ, ಬೇಡಾದರೆ ಬಿಟ್ಕೋಬೋದು. ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಕೇಸರಿ ರವೆನ ಹಾಕ್ಕೊಳತ್ತೀನಿ ರೀ. ಈ ಥರನಾಗಿ ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ರವೆನ ಹಾಕ್ಕೋಬೇಕು. ಆಮೇಲೆ ಸಣ್ಣದಾಗಿ ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಪೌಡ್ರನ್ನು ಹಾಕ್ಕೋಬೇಕು. ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋಗುವವರೆಗೂ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ ರೀ. ಇವಾಗ ನಾನು ಮುಚ್ಚಿ ಕುದಿಸ್ಕೊಂಡೆ. ಈ ಹದಕ್ಕೆ ಬಂತು. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೂ ಸಹಿತ ಅದನ್ನು ಕುದಿಸ್ಕೋಬೋದು. ಆರಿತಂದರೆ ಪೂರ್ತಿಯಾಗಿ ಗಟ್ಟಿ ಆಗುತ್ತೆ ರೀ. ಅದಕ್ಕೆ ನಾನು ಇಷ್ಟಕ್ಕೇ ಗ್ಯಾಸನ್ನ ಆಫ್ ಮಾಡ್ಕೋತೀನಿ ರೀ. ತುಂಬ ರುಚಿಯಾಗಿರ್ತೈತೆ ರೀ. ಈ ಥರನಾಗಿ ಒಮ್ಮೆನೂ ಮಾಡಿಲ್ಲ ಅಂತಾದರೆ ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾವು ದೇವಸ್ಥಾನಕ್ಕೆ ನೈವೇದ್ಯ ಕೊಡೋದಾದರೆ ಜಾಸ್ತಿ ಶಿರಾ ಅಂದರೆ ಕೇಸರಿ ಭಾತನ್ನೇ ನೈವೇದ್ಯವಾಗಿ ಕೊಡ್ತೀವಿ. ಹಾಗೆ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತಾದರೆ ಇದೇ ಥರನಾಗಿ ಕೇಸರಿ ಭಾತನ್ನು ಮಾಡ್ಕೋತೀವಿ ರೀ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ರೀ. ತುಪ್ಪ ಜಾಸ್ತಿ ಬೇಕು ಅನ್ನೋರು ಮೇಲ್ಗಡೆ ಹಾಕ್ಕೋಬೋದು, ಇಲ್ಲ ನಡೆಯುತ್ತೆ ಸಾಕು ಅನ್ನೋರು ಬಿಟ್ಕೋಬೋದು. ಅದು ನಿಮ್ಗೆ ಇಂಟ್ರೆಸ್ಟು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲರಿ ಮೇಲ್ಗಡೆ ಮತ್ತೆ ತುಪ್ಪನ ಹಾಕ್ಕೊಂಡೆ. ನೋಡಿ, ತೋರಿಸಿರುವಂತಹ ಕೇಸರಿ ಭಾತ್ ಶಿರಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ರುಚಿಯಾದಂತಹ ಶಿರಾ ರೆಡಿ ಆಯಿತು. ನೀವು ಒಂದು ಸಾರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ರೀ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.